ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ರಾಘವೇಶ್ವರ ಶ್ರೀಗಳ ವಿರುದ್ಧ ಅತ್ಯಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರಿಗೆ ಭೇಟಿ ಕೊಟ್ಟಿದೆ. ನಗರದ ಬನಶಂಕರಿ ನಿವಾಸದಲ್ಲಿರುವ ಪ್ರೇಮಲತಾ ಮನೆಗೆ ಆಯೋಗದ ಅಧ್ಯಕ್ಷೆ ಲಲಿತಾ ಕುಮಾರ್ ಮಂಗಳಂ ನೇತೃತ್ವದ ಸಮಿತಿ ಭೇಟಿ ನೀಡಿದೆ. ಅಲ್ಲದೆ ಪ್ರೇಮಲತಾ ಬಳಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಅವರು ಕಲೆ ಹಾಕುತ್ತಿದ್ದಾರೆ. Nobody is to come in, please. Okay. No, ma'am. Will nodalla. Munde kya koyte? Naan munde kya ನೀವು ಬರ್ತಾ ಇಲ್ವಾ ಇಲ್ಲಿ? ನಿಮ್ಮದಲ್ಲ. ರಾಮಚಂದ್ರಾಪುರ ಮಠದ ಶ್ರೀಗಳಾದಂತಹ ರಾಘವೇಶ್ವರ ಶ್ರೀಗಳ ವಿರುದ್ಧ ಅತ್ಯಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರಿಗೆ ಭೇಟಿ ಕೊಟ್ಟಿದೆ. ನಗರದ ಬನಶಂಕರಿ ನಿವಾಸದಲ್ಲಿರುವಂತಹ ಪ್ರೇಮಲತಾ ಅವರ ಮನೆಗೆ ಆಯೋಗದ ಅಧ್ಯಕ್ಷೆ ಲಲಿತಾ ಕುಮಾರ್ ಮಂಗಳಂ ನೇತೃತ್ವದ ಸಮಿತಿ ಭೇಟಿ ಕೊಟ್ಟಿರುವಂಥದ್ದು. ಪ್ರೇಮಲತಾ ಬಳಿಯಿಂದ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಆಯೋಗ ಕಲೆ ಹಾಕ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರೇಮಲತಾ ಮನೆಗೆ ಮಹಿಳಾ ಆಯೋಗ ಭೇಟಿ ಕೊಟ್ಟಿರುವಂತದ್ದು ಇದು ಏನನ್ನ ಸೂಚಿಸುತ್ತೆ? ಏನೇನು ಮಾಹಿತಿಗಳನ್ನ ಅವರು ಕಲೆ ಹಾಕ್ತಾ ಇದ್ದಾರೆ? ಒಂದೆಡೆ ರಾಮಚಂದ್ರಾಪುರದ ಮಠದ ಶ್ರೀಗಳಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿರುವಂತದ್ದು, ಇನ್ನೊಂದೆಡೆ ಈ ರೀತಿ ಆಯೋಗ ಪ್ರೇಮಲತಾ ಮನೆಗೆ ಭೇಟಿ ಕೊಟ್ಟಿರೋದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಕೇಸ್. ಪ್ರತಿಮಾ, ಖಂಡಿತವಾಗಿ ಇವತ್ತು ಬೆಳಗ್ಗೆ ಸುಮಾರು 10:30 ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಒಂದು ತಂಡ ಇಲ್ಲಿಗೆ ಬನಶಂಕರಿಯಲ್ಲಿರುವ ಪ್ರೇಮಲತಾ ಅವರ ನಿವಾಸಕ್ಕೆ ಬಂದು ಭೇಟಿ ಮಾಡಿದೆ. ಕುಮಾರ ಮಂಗಳಂ ಅವರ ನೇತೃತ್ವ ಒಂದು ತನಿಖಾ ತಂಡ ಸುಮಾರು 10 ದಿವಸ ಒಳಗಾಗಿ ಒಂದು ವರದಿಯನ್ನು ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ನೀಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತೊಂದು ಬೆಳಗ್ಗೆ ಸುಮಾರು 10:30 ಸಂದರ್ಭದಲ್ಲಿ ಭೇಟಿ ಮಾಡಿದ್ರು. ಸುದೀರ್ಘ ಇವತ್ತು ಎಲ್ಲವೂ ಕೂಡ ಪ್ರೇಮಲತಾ ಮತ್ತು ಅವರ ದಂಪತಿಯಂಥ ದಿವಾಕರ್ ಶಾಸ್ತ್ರಿ ಅವರ ವಿಚಾರಣೆ ನಡೆಸಿದೆ. ಅದಾದ ಮೇಲೆ ಸ್ಥಳೀಯ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ತನಿಖೆ ನಡೆದಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಪಡುತ್ತೆ. ಅದಾದ ಮೇಲೆ CID ಪೊಲೀಸರನ್ನು ಕೂಡ ಇವರು ಭೇಟಿ ಮಾಡ್ತಾರೆ. ಈ ಎಲ್ಲ ಒಂದು ಅಂಶಗಳ ಒಂದು ಪ್ರಕ್ರಿಯೆ ಸುಮಾರು 6 ದಿನಗಳ ಕಾಲ ನಡೆಸ್ತಾರೆ. ಅದಾದ ಮೇಲೆ ಇವರು ಒಂದು ಸಂಪೂರ್ಣವಾದ ತನಿಖೆ ಕೂಡ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ವಿಚಾರಣೆ ಆರಂಭವಾದ ಸಂದರ್ಭದಲ್ಲಿ ಕೂಡ ಮಹಿಳಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಅವರನ್ನ ವಿಚಾರಣೆಗಳು ಮತ್ತೊಂದು ಸಹ ಅಂದರೆ ರಾಷ್ಟ್ರದಲ್ಲಿ ಸಾಕಷ್ಟು ಸಂಚಲನ ಉಂಟು ಮಾಡುವ ಪ್ರಕರಣ ಆಗಿರೋ ಕಾರಣಕ್ಕೋಸ್ಕರ ಒಂದು ವೇಳೆ ಯಾವ್ಯಾವ ಪ್ರಭಾವ ಬೀರ್ತದೆ, ನಿಮಗೆ ಒಂದು ವೇಳೆ ಬೆದರಿಕೆ ಕರೆಗಳು ಬಂದಿದ್ದೀವ, ಇಂಥ ಒಂದು ಹಿನ್ನೆಲೆಯಂತಹ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಪ್ರೇಮಲತಾ ಅವ್ರ ಮುಂದೆ ಕೇಳಾಗುತ್ತೆ. ಈ ಒಂದು ಅಂಶದಲ್ಲಿ ತಮಗೆ ಯಾವ ರೀತಿಯಂತಹ ಒಂದು ಕಾನೂನು ನೆರವು ಬೇಕು ಇವೆಲ್ಲವೂ ಕೂಡ ಈ ಒಂದು ವರದಿಯಲ್ಲಿ ಕೂಡ ಉಲ್ಲೇಖ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಕುಮಾರ ಮಂಗಳಂ ಅವರ ನೇತೃತ್ವದ ತನಿಖಾ ಒಂದು ಸಮಿತಿ ಕೂಡ ಈಗಾಗಲೇ ಅವ್ರನ್ನ ಭೇಟಿ ಮಾಡಿ ಅವರ ವಿಚಾರಣೆ ಮಾಡ್ತಾ ಇದೆ. ಪ್ರತಿಮಾ, ರವಿ, ಆಯೋಗ ಎಷ್ಟು ಗಂಟೆಗೆ ಭೇಟಿ ಮಾಡಿದ್ದು ಮತ್ತು ಈಗಲೂ ಕೂಡ ಅಲ್ಲೇ ಇದ್ದಾರಾ? ಎಷ್ಟು ಕಾಲದವರೆಗೆ ಈ ರೀತಿಯ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಕ್ರಿಯೆ ಮುಂದುವರಿಬಹುದು ಅಂತ ಅನ್ಸುತ್ತೆ? ಇವತ್ತು ಬೆಳಗ್ಗೆ ಸುಮಾರು 10:30 ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ದೂರನ್ನು ದಾಖಲಿಸಿಕೊಂಡ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 10:30ಗೆ ಕುಮಾರ ಮಂಗಳಂ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದ ಮೂವರು ಸಮಿತಿಯ ತಂಡ ಇವತ್ತು ಭೇಟಿ ನೀಡುತ್ತೆ. ಬೆಳಗ್ಗೆಯಿಂದ ಕೂಡ ಈಗಾಗಲೇ ಅವರು ಒಂದು ಹಂತದ ಒಂದು ವಿಚಾರಣೆ ಕೂಡ ಆರಂಭವಾಗಿದೆ. ಅವರ ಪತಿಯಾದಂಥ ದಿವಾಕರ್ ಶಾಸ್ತ್ರಿ ಅವರ ಹೇಳಿಕೆ ಕೂಡ ಈಗಾಗಲೇ ಪಡೆದಿದೆ. ಮುಖ್ಯವಾಗಿ ಈ ಒಂದು ಪ್ರಕರಣದ ಒಂದು ಕೇಸ್ನ ದಾಖಲಿಸಿದಂತಹ ಪ್ರೇಮಲತಾ ಶೆಟ್ಟಿ ಅವರಿದ್ದಾರೆ. ಆ ಪ್ರೇಮಲತಾ ಶೆಟ್ಟಿ ಅವರನ್ನ ಸಾಕಷ್ಟು ಪ್ರಶ್ನೆ ಕೂಡ ಮಾಡಿದೆ. ಯಾಕಂದರೆ ರಾಮಚಂದ್ರ ಮಠಕ್ಕೂ ಮತ್ತು ತಮಗೂ ಕೂಡ ಯಾವ ರೀತಿಯ ಒಂದು ಸಂಬಂಧ ಇದೆ ಮತ್ತು ಎಷ್ಟು ವರ್ಷಗಳಿಂದ ಮಠಕ್ಕೆ ಭೇಟಿ ನೀಡಿದ್ದಾರೆ, ಇಂಥ ಒಂದು ಪ್ರಶ್ನೆಗಳು ಕೂಡ ಸಾಕಷ್ಟು ಕೇಳಿದೆ. ಮತ್ತು ಅತ್ಯಾಚಾರ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಅವರು ಸುದೀರ್ಘವಾದಂತಹ ಒಂದು ಲೇಖನ ಮಾದರಿಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಹಿಮಾಲಯ ಪ್ರದೇಶದಲ್ಲಿ ಹೋಗೋದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಒಂದು ಬರೆದಿದ್ದಾರೆ. ಮತ್ತು ಹೈದರಾಬಾದಲ್ಲಿ ಒಂದು ಗಾಯನ ಮಂದಿರದಲ್ಲಿ ಇದ್ದಂತಹ ಸಂದರ್ಭ ಕೂಡ ಅತ್ಯಾಚಾರ ಆಗಿದೆ ಅಂತ ಬರೆದಿದ್ದಾರೆ. ಮತ್ತು ಹೊನ್ನಾವರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅತ್ಯಾಚಾರ ಆಗಿದೆ ಅಂತ ಬಂದರೆ ಈ ರೀತಿಯಾದಂಥ ಸುಮಾರು 90ಕ್ಕೂ ಅಧಿಕ ಬಾರಿ ಅತ್ಯಾಚಾರ ನಡೆದಿದೆ ಅಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕೂಡ ಒಂದು ದೂರನ್ನು ದಾಖಲಿಸ್ತಾರೆ. ಈ ಒಂದು ಅಂಶಗಳಂದರೆ ಎಲ್ಲೆಲ್ಲಿ ಯಾವ ಒಂದು ಸಂದರ್ಭದಲ್ಲಿ ತಮ್ಮ ಮೇಲೆ ಅತ್ಯಾಚಾರ ಮಾಡ್ತಾರೆ, ಇದಕ್ಕೆ ತಾವು ಯಾಕೆ ವಿರೋಧ ವ್ಯಕ್ತಪಡಿಸ್ತಿಲ್ಲ, ಇಂತಹ ಒಂದು ಅನುಮಾನಾತ್ಮಕ ಪ್ರಶ್ನೆಗಳನ್ನು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸಮಿತಿ ಕೂಡ ಕೇಳ್ತಾರೆ. ಈ ಒಂದು ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳು ಕೂಡ ಪ್ರೇಮಲತಾ ಶಾಸ್ತ್ರಿ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಒಂದು ನಿಮಿಷದಲ್ಲಿ ಇವರ ಆರಂಭಿಕ ಒಂದು ಹೇಳಿಕೆನಿದೆ, ಇವನ್ನು ಕೂಡ ಪಡ್ಕೊಂತಾರೆ. ಅದಾದ ಮೇಲೆ ಬನಶಂಕರಿ ಮತ್ತು ಗಿರಿನಗರ ಮತ್ತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂತಹ FIRಗಳು ಕಾಪಿ ಹೇಳಿದೆ. ಈ ಕಾಪಿಯನ್ನು ಕೂಡ
ಸಂಸ್ಥೆ ಆ ಒಂದು ಏನೇನೋ ಒಂದು ಸೆಕ್ಷನ್ಗಳು ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಪ್ರಕರಣ ಅದಾದ ಬಳಿಕ ಏನು CID ಒಂದು ರೆಫರ್ ಆಯಿತು. ಈ ಒಂದು CID ತನಿಖಾರಿಯಾದಂತಹ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಈ ಒಂದು ಎಲ್ಲ ಒಂದು ಪ್ರಕ್ರಿಯೆ ಮುಗಿದ ಬಳಿಕ ಬಹುಶಃ ಇವತ್ತು CM ಅವರನ್ನ ಭೇಟಿ ಮಾಡುವ ಒಂದು ಸಾಧ್ಯತೆ ಕೂಡ ದಟ್ಟವಾಗಿದೆ. ಪ್ರತಿಮಾ. ಎಸ್ ರವಿಕುಮಾರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.